ನಾವು 7-16-25ನೇ ತಾರೀಕು ಹುಟ್ಟಿರೋ ಬಗ್ಗೆ ಮಾತಾಡೋಣ. ಸೊ ಇವರ ಬರ್ತ್ ನಂಬರ್ ಬಂದು 7 ರೆಪ್ರೆಸೆಂಟೆಡ್ ಬೈ ಕೇತು. ಈ ಡೇಟ್ಸ್ ಅಲ್ಲಿ ಹುಟ್ಟಿರೋರ್ನ ತುಂಬಾ ಜಾಸ್ತಿ ಇಗ್ನೋರ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಕೆಪಾಬಿಲಿಟಿ ಎಲ್ಲರಿಗೂ ಗೊತ್ತಿರಲ್ಲ. ಏನ್ ಇವರು ಸ್ಟ್ರೆಂತ್ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇವರು ತುಂಬಾ ಸೈಲೆಂಟ್ ಆಗಿರ್ತಾರೆ, ಆದ್ರೆ ಇವರು ತುಂಬಾ ಇಂಟೆಲಿಜೆಂಟ್ ಕೂಡ ಆಗಿರ್ತಾರೆ. ಓಕೆ, ಓದೋದ್ರೆಲ್ಲ ತುಂಬಾ ಮುಂದೆ ಇರ್ತಾರೆ. ಎರಡನೇ ಅಡ್ವಾಂಟೇಜ್ ಅಥವಾ ಎರಡನೇ ಸ್ಟ್ರೆಂತ್ ಇವ್ರದ್ದು ಏನು ಅಂತ ಹೇಳಿದ್ರೆ, ಇವರ ಮೆಂಟಲ್ ಎಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಇವ್ರ ಥಿಂಕಿಂಗ್ ಕೆಪಾಸಿಟಿ ತುಂಬಾ ಹೈ ಇರುತ್ತೆ. ಸೊ ಇವ್ರು ತಗೊಳ್ಳೋ ಡಿಸಿಷನ್ಸ್ ತುಂಬಾ ಯೋಚನೆ ಮಾಡಿ ತಗೊಳೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಕರೆಕ್ಟ್ ಆಗಿರುತ್ತೆ. ಹಾಗೆ ಬೆಸ್ಟ್ ಸ್ಟ್ರೆಂತ್ ಏನು ಅಂತ ಹೇಳಿದ್ರೆ, ದೇ ಆರ್ ವೆರಿ ಗುಡ್ ಅಬ್ಸರ್ವರ್ಸ್. ಇವರ ಎದುರುಗಡೆ ನಿಂತಿರೋರು ಏನಾದ್ರು ಮಾತಾಡ್ತಾ ಇದ್ರೆ ಅವ್ರು ಮಾತಾಡ್ತಾ ಇರೋದ್ರಿಂದ ಇರೋ ರೀಸನ್ ಏನು, ಅವ್ರ ಮೈಂಡ್ ಅಲ್ಲಿ ಏನ್ ನೋಡ್ತಾ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂತಾರೆ. ಇವ್ರ ಇಂಟ್ಯೂಷನ್ ಲೆವೆಲ್ ತುಂಬಾ ಚೆನ್ನಾಗಿದೆ. ಇವ್ರು ಯೂಶಲಿ ಗೆಸ್ ಮಾಡೋದೆಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಕರೆಕ್ಟ್ ಆಗಿರುತ್ತೆ. ಸೊ ಇದು ಇವರ ಸ್ಟ್ರೆಂತ್. ವೀಕ್ನೆಸ್ ಅಂತ ಬಂದ್ರೆ, ಸೊ ಇವ್ರ ಮೆಂಟಲ್ ಎಬಿಲಿಟಿ ಹೇಗೆ ಇವ್ರ ಸ್ಟ್ರೆಂತ್ ಹಾಗೆ ಇವ್ರ ವೀಕ್ನೆಸ್ ಕೂಡ. ಸೊ ತುಂಬಾ ಥಿಂಕ್ ಮಾಡ್ತಾ ಓವರ್ ಥಿಂಕಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಎಲ್ಲಾ ವಿಷಯದಲ್ಲೂ ಒಂದೇ ವಿಷಯದ ಬಗ್ಗೆ ತುಂಬಾ ಜಾಸ್ತಿ ಯೋಚನೆ ಮಾಡ್ತಾ ಓವರ್ ಥಿಂಕ್ ಮಾಡ್ತಾರೆ. ಹಾಗೆ ಇವ್ರ ಮೈಂಡ್ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇರೋದ್ರಿಂದ ಸೊ ಮೂಡ್ ಸ್ವಿಂಗ್ಸ್ ಕೂಡ ಜಾಸ್ತಿ ಇರುತ್ತೆ. ಒಂದೇ ಸತಿ ಒಂದೊಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಸೊ ಅವ್ರ ಮೂಡ್ ಕೂಡ ಹಾಗೇನೆ ಚೇಂಜ್ ಆಗ್ತಾ ಇರುತ್ತೆ. ಕೊನೆಯದಾಗಿ ಇವರು ಎಲ್ಲಾರನ್ನೂ ತುಂಬಾ ಜಾಸ್ತಿ ಅಬ್ಸರ್ವ್ ಮಾಡೋದ್ರಿಂದ ತುಂಬಾ ಕ್ಯಾಲ್ಕುಲೇಟಿವ್ ಆಗಿಬಿಡ್ತಾರೆ. ಸೊ ಆದ್ರಿಂದ ಯಾರನ್ನೂ ಕೂಡ ಈಸಿಯಾಗಿ ಟ್ರಸ್ಟ್ ಮಾಡಲ್ಲ. ಓಕೆ, ಸೊ ಇದು 7-16-25ನೇ ತಾರೀಕು ಹುಟ್ಟಿರೋದು ರೀಡಿಂಗು. ಸೊ ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ದಯವಿಟ್ಟು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.